ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪರ್ಧಾ ಚಾಂಪಿಯನ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಏಪ್ರಿಲ್ 5ರ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. Shistura Hiranyakeshi Biological Heritage Site is a new protected area discovered in which state of India? ಶಿಸ್ತುರ ಹಿರಣ್ಯಕೇಶಿ ಜೈವಿಕ ಪರಂಪರೆಯ ತಾಣವು ಹೊಸ ಸಂರಕ್ಷಿತ ಪ್ರದೇಶವಾಗಿದೆ. ಇದನ್ನು ಭಾರತದ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಮಹಾರಾಷ್ಟ್ರ. ಅಪರೂಪದ ಸಿಹಿ ನೀರಿನ ಮೀನು ಪ್ರಭೇದವನ್ನು ಕಂಡುಹಿಡಿದ ನಂತರ ಮಹಾರಾಷ್ಟ್ರ ಸರ್ಕಾರ ಸಿಂಧುದುರ್ಗ ಜಿಲ್ಲೆಯ ಪಶ್ಚಿಮ ಘಟ್ಟದ ಅಂಬೋಲಿಯಲ್ಲಿರುವ ಪ್ರದೇಶವನ್ನು ಜೀವವೈವಿಧ್ಯ ಪರಂಪರೆಯ ತಾಣವೆಂದು ಘೋಷಿಸಿದೆ. ಸಿಂಧುದುರ್ಗ್ ಜಿಲ್ಲೆಯ ಸಾವಂತವಾಡಿ ತಹಸೀಲ್ನ ಅಂಬೋಲಿಯ ಮಹಾದೇವ್ ದೇವಸ್ಥಾನದಲ್ಲಿರುವ ಕೊಳವೊಂದರಲ್ಲಿ ಶಿಸ್ತುರ ಹಿರಣ್ಯಕೇಶಿ ಎಂಬ ಹೊಸ ಸಿಹಿ ನೀರಿನ ಮೀನು ಪ್ರಭೇದವನ್ನು ತೇಜಸ್ ಠಾಕ್ರೆ ತಮ್ಮ ತಂಡದೊಂದಿಗೆ ದೀರ್ಘಕಾಲ ಪತ್ತೆ ಮಾಡಿದ್ದಾರೆ. 2.11 ಹೆಕ್ಟೇರ್ ಪ್ರದೇಶವನ್ನು ಜೈವಿಕ ವೈವಿಧ್ಯತೆ ಕಾಯ್ದೆ 2002ರ ಅಡಿಯಲ್ಲಿ ಶಿಸ್ತುರ ಹಿರಣ್ಯಕೇಶಿ ಜೈವಿಕ ಪರಂಪರೆಯ ತಾಣ ಎಂದು ಘೋಷಿಸಲಾಗಿದೆ. ಹಾಗೆ ಇದು ಮಹಾರಾಷ್ಟ್ರದ 5ನೇ ಪ್ರದೇಶವಾಗಿದೆ. When is the International Day for Mine Awareness and Assistance in Mine Action celebrated? ಗಣಿ ಕ್ರಿಯೆಯಲ್ಲಿ ಗಣಿ ಜಾಗೃತಿ ಮತ್ತು ಸಹಾಯಕ್ಕಾಗಿ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಏಪ್ರಿಲ್ 4. ಗಣಿ ಜಾಗೃತಿ ಮತ್ತು ಗಣಿ ಕ್ರಿಯೆಯಲ್ಲಿ ಸಹಾಯಕ್ಕಾಗಿ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 4ರಂದು ಆಚರಿಸಲಾಗುತ್ತದೆ. ಲ್ಯಾಂಡ್ ಮೈನ್ಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅವುಗಳ ನಿರ್ಮೂಲನೆಯತ್ತ ಪ್ರಗತಿ ಸಾಧಿಸಲು 2005ರ ಡಿಸೆಂಬರ್ 8ರಂದು UNGA ಈ ದಿನವನ್ನು ಘೋಷಿಸಿತು. The Government of India has declared April 14 as public holiday from now on. The day marks the birth anniversary of which leader? ಇಂದಿನಿಂದ ಭಾರತ ಸರ್ಕಾರ ಏಪ್ರಿಲ್ 14ಅನ್ನು ಸಾರ್ವಜನಿಕ ರಜಾ ದಿನವೆಂದು ಘೋಷಿಸಿದೆ. ಈ ದಿನವು ಯಾವ ನಾಯಕನ ಜನ್ಮ ದಿನವನ್ನು ಸೂಚಿಸುತ್ತದೆ? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ, BR ಅಂಬೇಡ್ಕರ್. ಪ್ರತಿ ವರ್ಷ ಏಪ್ರಿಲ್ 14ರಂದು ಬರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯಾದ ಅಂಬೇಡ್ಕರ್ ಜಯಂತಿಯನ್ನು ಸರ್ಕಾರವು 2021ರಿಂದ ಸಾರ್ವಜನಿಕ ರಜಾ ದಿನವೆಂದು ಘೋಷಿಸಿದೆ. ಇದನ್ನು ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಆಕ್ಟ್ 1881ರ ಸೆಕ್ಷನ್ 25ರ ಅಡಿಯಲ್ಲಿ ಘೋಷಿಸಲಾಗಿದೆ. As per CRISIL rating agency, what is the GDP projection for India in the fiscal 2021-22? CRISIL rating ಏಜೆನ್ಸಿಯ ಪ್ರಕಾರ 2021-22ರ ಆರ್ಥಿಕ ವರ್ಷದಲ್ಲಿ ಭಾರತಕ್ಕೆ GDP ಪ್ರಕ್ಷೇಪಣ ಯಾವುದು? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, 11%. ರೇಟಿಂಗ್ ಏಜೆನ್ಸಿ ಕ್ರಿಸಿಲ್ ಭಾರತದ GDP ಬೆಳವಣಿಗೆ ದರವನ್ನು ಈ ಕೆಳಗಿನಂತೆ ಯೋಜಿಸಿದೆ. FY21ನಲ್ಲಿ -7% ಎಂದು ಹಾಗೆ FY22 ಅಲ್ಲಿ 11% ಎಂದು ಘೋಷಿಸಿದೆ. ಕ್ರಿಸಿಲ್ ಅಮೆರಿಕನ್ ಕಂಪನಿ S&P ಗ್ಲೋಬಲ್ನ ಅಂಗಸಂಸ್ಥೆಯಾಗಿದೆ. On March 31st, 2021, Indian Air Force received which batch of 3 Rafale jets from France? ಮಾರ್ಚ್ 31, 2021ರಂದು ಭಾರತೀಯ ವಾಯುಪಡೆಯು ಫ್ರಾನ್ಸ್ನಿಂದ ಯಾವ ಬ್ಯಾಚ್ 3 ರಾಫೆಲ್ ಜೆಟ್ಗಳನ್ನು ಪಡೆದುಕೊಂಡಿತು? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, 4th. 3 IAF ರಾಫೆಲ್ಗಳ 4ನೇ ಬ್ಯಾಚ್ ಮಾರ್ಚ್ 31, 2021ರಂದು ಫ್ರಾನ್ಸ್ನ ಇಸ್ಟ್ರೆಸ್ ಏರ್ ಬೇಸ್ನಿಂದ ನೇರ ದೋಣಿ ನಂತರ ಭಾರತಕ್ಕೆ ಬಂದಿಳಿಯಿತು. ಈ ರಾಫೆಲ್ಗಳನ್ನು UAE ವಾಯುಪಡೆಯ ಟ್ಯಾಂಕರ್ಗಳು ಮಧ್ಯ ಗಾಳಿಗೆ ಇಂಧನ ತುಂಬಿಸಿವೆ. 5 ಹೆಚ್ಚುವರಿ ರಾಫೆಲ್ ಜೆಟ್ಗಳನ್ನು ಏಪ್ರಿಲ್ 2021ರ ವೇಳೆಗೆ ಭಾರತಕ್ಕೆ ಸಾಗಿಸಲು ನಿರ್ಧರಿಸಲಾಗಿದೆ. Who among the following has recently been appointed as the additional director at Britannian Industries Board?
ಈ ಕೆಳಗಿನವರಲ್ಲಿ ಇತ್ತೀಚೆಗೆ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಮಂಡಳಿಯ ಹೆಚ್ಚುವರಿ ನಿರ್ದೇಶಕರಾಗಿ ನೇಮಕಗೊಂಡವರು ಯಾರು? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಉರ್ಜಿತ್ ಪಟೇಲ್. ಬ್ರಿಟಾನಿಯಾ ಇಂಡಸ್ಟ್ರೀಸ್ ಮಂಡಳಿಯು ಮಾಜಿ ರಿಸರ್ವ್ ಬ್ಯಾಂಕ್ ಗವರ್ನರ್ ಉರ್ಜಿತ್ ಪಟೇಲ್ ಅವರನ್ನು ಕಂಪನಿಯ ಹೆಚ್ಚುವರಿ ನಿರ್ದೇಶಕರಾಗಿ ನೇಮಿಸಿದೆ. ಕಾರ್ಯನಿರ್ವಾಹಕ ಮತ್ತು ಸ್ವತಂತ್ರ ನಿರ್ದೇಶಕರ ವಿಭಾಗದಲ್ಲಿ ಮಾರ್ಚ್ 31, 2021ರಿಂದ ಜಾರಿಗೆ ಬರುವ 5 ವರ್ಷಗಳ ಅವಧಿಗೆ ಇವರನ್ನು ನೇಮಿಸಲಾಗಿದೆ. NBBL is a newly set up entity formed on April 1, 2021 to run the Bharat Bill Payment System business. The NBBL is a wholly owned subsidiary of Dash. ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ NPCI. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ತನ್ನ ಎಲ್ಲ ಭಾರತ್ ಬಿಲ್ ಪಾವತಿ ವ್ಯವಸ್ಥೆ ವಹಿವಾಟು ವ್ಯವಹಾರವನ್ನು NPCIನ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯಾದ NPCI ಭಾರತ್ ಬಿಲ್ ಪೇ ಲಿಮಿಟೆಡ್ಗೆ ವರ್ಗಾಯಿಸಿದೆ. ಭಾರತ್ ಬಿಲ್ ಪಾವತಿ ಕಾರ್ಯಾಚರಣಾ ಘಟಕಗಳಲ್ಲಿನ ಎಲ್ಲಾ ಪರವಾನಗಿ ಪಡೆದ ಬಿಲ್ ಪ್ರೊಸೆಸರ್ಗಳು ಅಂದರೆ ಬ್ಯಾಂಕುಗಳು ಮತ್ತು ಪಾವತಿ ಸಂಗ್ರಾಹಕರು ಏಪ್ರಿಲ್ 1, 2021ರಿಂದ NBBL ಅಡಿಯಲ್ಲಿ ತಮ್ಮ ಬಿಲ್ಲಿಂಗ್ ವಹಿವಾಟುಗಳನ್ನು ಲೆಕ್ಕ ಹಾಕಲು ನಿರ್ದೇಶಿಸಲಾಗಿದೆ. ಹೂ ಇಸ್ ದಿ ಆಥರ್ ಆಫ್ ದಿ ಬುಕ್ ಮನೋಹರ್ ಪರಿಕ್ಕರ್ ಬ್ರಿಲಿಯಂಟ್ ಮೈಂಡ್ ಸಿಂಪಲ್ ಲೈಫ್? ಮನೋಹರ್ ಪರಿಕ್ಕರ್ ಬ್ರಿಲಿಯಂಟ್ ಮೈಂಡ್ ಸಿಂಪಲ್ ಲೈಫ್ ಪುಸ್ತಕದ ಲೇಖಕರು ಯಾರು? ಕರೆಕ್ಟ್ ಆನ್ಸರ್ ಆಪ್ಷನ್ ಎ ನಿತಿನ್ ಗೋಖಲೆ. ನಿತಿನ್ ಗೋಖಲೆ ಬರೆದ ಮನೋಹರ್ ಪರಿಕ್ಕರ್ ಬ್ರಿಲಿಯಂಟ್ ಮೈಂಡ್ ಸಿಂಪಲ್ ಲೈಫ್ ಎಂಬ ಹೊಸ ಪುಸ್ತಕ ಮಾರ್ಚ್ 31, 2021ರಂದು ಬಿಡುಗಡೆ ಮಾಡಲಾಯಿತು. ಈ ಪುಸ್ತಕವು ಭಾರತದ ಮಾಜಿ ರಕ್ಷಣಾ ಮಂತ್ರಿ ಮತ್ತು 4 ಬಾರಿ ಗೋವಾದ ಮುಖ್ಯಮಂತ್ರಿಯಾಗಿದ್ದ ಪರಿಕ್ಕರ್ಗೆ ಗೌರವವಾಗಿದೆ. ಈ ಪುಸ್ತಕವನ್ನು ಬ್ಲೂಮ್ಬರ್ಗ್ ಪ್ರಕಟಿಸಿದೆ. Onion Mithun has recently won gold for India in which of these events? Onion Mithun ಇತ್ತೀಚೆಗೆ ಭಾರತಕ್ಕೆ ಚಿನ್ನ ಗೆದ್ದಿದ್ದು ಈ ಯಾವ ಘಟನೆಗಳಲ್ಲಿ? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಉಷು. ಮಾರ್ಚ್ 30 ಮತ್ತು 31, 2021ರಂದು ನೇಪಾಳದಲ್ಲಿ ನಡೆದ ದಕ್ಷಿಣ ಏಷ್ಯನ್ ಉಷು ಚಾಂಪಿಯನ್ಶಿಪ್ 2021ರಲ್ಲಿ ಕೇರಳದ ಅನಿಯನ್ ಮಿಥುನ್ 70 ಕೆಜಿ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. 28 ವರ್ಷದ ಯುವಕ 10 ಸದಸ್ಯರ ಭಾರತೀಯ ತಂಡದಲ್ಲಿ ದಕ್ಷಿಣ ಭಾರತದ ಮೊದಲ ಉಷು ಆಟಗಾರ. ಹಾಗೆ ಮಿಥುನ್ ಕೇರಳದ ತ್ರಿಶೂರ್ ಜಿಲ್ಲೆಯ ನಾಟಿಕ ಗ್ರಾಮಕ್ಕೆ ಸೇರಿದವರಾಗಿದ್ದಾರೆ. ಸುಪರಿಪಾಲನ is the Telugu version of the book titled Echo Tea Calling Towards People Centric Governance. Who is the author of this book? ಸುಪರಿಪಾಲನ ಎಕೋ ಟಿ ಕಾಲಿಂಗ್ ಟುವರ್ಡ್ಸ್ ಪೀಪಲ್ ಸೆಂಟ್ರಿಕ್ ಗವರ್ನೆನ್ಸ್ ಎಂಬ ಪುಸ್ತಕದ ತೆಲುಗು ಆವೃತ್ತಿಯಾಗಿದೆ. ಹಾಗೆ ಈ ಪುಸ್ತಕದ ಲೇಖಕರು ಯಾರು? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಶೈಲೇಂದ್ರ ಜೋಶಿ. ಉಪಾಧ್ಯಕ್ಷ ಶ್ರೀ ಎಂ ವೆಂಕಯ್ಯ ನಾಯ್ಡು ಅವರು ನಿವೃತ್ತ ನಾಗರಿಕ ಸೇವಕ ಡಾಕ್ಟರ್ ಶೈಲೇಂದ್ರ ಕುಮಾರ್ ಜೋಶಿ ಬರೆದ ಸುಪರಿಪಾಲನ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ತೆಲಂಗಾಣದ ಮಾಜಿ ಮುಖ್ಯ ಕಾರ್ಯದರ್ಶಿ ಶ್ರೀ ಎಸ್.ಕೆ. ಜೋಶಿ ಬರೆದ ಎಕೋ ಟಿ ಕಾಲಿಂಗ್ ಟುವರ್ಡ್ಸ್ ಪೀಪಲ್ ಸೆಂಟ್ರಿಕ್ ಗವರ್ನೆನ್ಸ್ನ ತೆಲುಗು ಅನುವಾದ ಸುಪರಿಪಾಲನ. ಈ ಪುಸ್ತಕವನ್ನು ತೆಲುಗಿಗೆ ಶ್ರೀ ಅನ್ನವರಪು ಬ್ರಹ್ಮಯ್ಯ ಅನುವಾದಿಸಿದ್ದಾರೆ ಮತ್ತು ಶ್ರೀ ಮಾರುತಿ ಪ್ರಕಟಿಸಿದ್ದಾರೆ. ಜಪಾನ್ನ ನೊಬೆಲ್ ಪ್ರಶಸ್ತಿ ವಿಜೇತ ಇಸಾಮು ಅಕಸಾಕಿ ಇತ್ತೀಚೆಗೆ ನಿಧನರಾದರು. ಇವರು ಯಾವ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಫಿಸಿಕ್ಸ್. ಜಪಾನಿನ ಭೌತಶಾಸ್ತ್ರಜ್ಞ ಇಸಾಮು ಅಕಸಾಕಿ 2014ರ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯ ಸಹ ವಿಜೇತ ನ್ಯುಮೋನಿಯಾವನ್ನು ಅನುಸರಿಸಿ ನಿಧನರಾದರು. 2014ರಲ್ಲಿ ಮೈಜೋ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಅಕಸಾಕಿ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಭೌತಶಾಸ್ತ್ರಜ್ಞ ಹಿರೋಶಿ ಅಮಾನೊ ನಾಗೋಯಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಮತ್ತು ಜಪಾನ್ ಮೂಲದ ಅಮೆರಿಕನ್ ಶೂಜಿ ನಕಮುರಾ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಸಾಂಟಾ ಬಾರ್ಬರಾದ ಪ್ರಾಧ್ಯಾಪಕರೊಂದಿಗೆ ಹಂಚಿಕೊಂಡರು.
ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ. ಫಸ್ಟ್ ಕ್ವಶನ್, ಬಾಲ್ಫಾಕ್ರಮ್ ರಾಷ್ಟ್ರೀಯ ಉದ್ಯಾನವು ಯಾವ ರಾಜ್ಯದಲ್ಲಿದೆ? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಮೇಘಾಲಯ. ಸೆಕೆಂಡ್ ಕ್ವಶನ್, ದಾಬೋಲಿಂ ವಿಮಾನ ನಿಲ್ದಾಣವು ಯಾವ ರಾಜ್ಯ ಮೂಲದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಗೋವಾ. ಇಂದಿನ ಪ್ರಶ್ನೆ, ಫಸ್ಟ್ ಕ್ವಶನ್, ಅಲಿ ಆಯೆ ಲಿಂಗಂಗ್ ಕೃಷಿಗೆ ಸಂಬಂಧಿಸಿದ ವಸಂತ ಹಬ್ಬವಾಗಿದೆ. ಇದನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಸೆಕೆಂಡ್ ಕ್ವಶನ್, ಪಾಟಲಿಪುತ್ರ ಕ್ರೀಡಾ ಸಂಕೀರ್ಣ ಒಳಾಂಗಣ ಕ್ರೀಡಾಂಗಣ ಈ ಯಾವ ರಾಜ್ಯದಲ್ಲಿದೆ? ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.